ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕ KK ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ವಸಂತ ಪಂಚಮಿ ಹಬ್ಬವು ಜ್ಞಾನ, ಕಲಿಕೆ, ಸಂಗೀತ ಮತ್ತು ಕಲೆಗಳ ದೇವತೆಯಾದ ಸರಸ್ವತಿ ದೇವಿಗೆ ಸಮರ್ಪಿತವಾಗಿದೆ. ಇದನ್ನು ಮಾಘ ಮಾಸದ ಪ್ರಕಾಶಮಾನವಾದ 15 ದಿನಗಳ 5ನೇ ದಿನದಂದು ಆಚರಿಸಲಾಗುತ್ತದೆ. ಸರಸ್ವತಿ ದೇವಿಯು ಈ ದಿನ ಜನಿಸಿದಳು ಎಂಬ ನಂಬಿಕೆ ಇದೆ. ಸರಸ್ವತಿ ಪೂಜೆಯು ವಿಶೇಷವಾದ ಮಹತ್ವವನ್ನು ಹೊಂದಿದೆ. ಹಾಗಾದರೆ 2026ರಲ್ಲಿ ಈ ವಸಂತ ಪಂಚಮಿ ಯಾವಾಗ ಬಂದಿದೆ? ಪಂಚಮಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ? ಯಾವಾಗ ಅಂತ್ಯವಾಗುತ್ತದೆ? ಪೂಜೆಗೆ ಸರಿಯಾದ ಸಮಯ ಯಾವುದು? ಪೂಜಾ ವಿಧಾನ ಹೇಗೆ? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಈ ಬಾರಿ ಈ ವಸಂತ ಪಂಚಮಿ ಹಬ್ಬವನ್ನು ಜನವರಿ 23ನೇ ತಾರೀಕು ಶುಕ್ರವಾರದಂದು ಆಚರಿಸಲಾಗುತ್ತದೆ. ಇನ್ನು ಪಂಚಮಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ, ಪಂಚಮಿ ತಿಥಿ ಪ್ರಾರಂಭವಾಗುವುದು ಜನವರಿ 23ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ 2:28 ಪ್ರಾರಂಭವಾಗಿ ಪಂಚಮಿ ತಿಥಿ ಅಂತ್ಯವಾಗುವುದು ಜನವರಿ 24ನೇ ತಾರೀಕು ಶನಿವಾರ ಬೆಳಗಿನ ಜಾವ 1:46. ಸೂರ್ಯೋದಯದ ಪ್ರಕಾರ ಈ ವಸಂತ ಪಂಚಮಿಯನ್ನು ಜನವರಿ 23ನೇ ತಾರೀಕು ಶುಕ್ರವಾರದಂದು ಆಚರಿಸಬೇಕು. ಹಾಗೆ ಈ ದಿನದ ಬ್ರಾಹ್ಮಿ ಮುಹೂರ್ತದ ಸಮಯ ಅಂದರೆ ಪೂಜೆಗೆ ಶುಭ ಸಮಯ ಬೆಳಗಿನ ಜಾವ 5:37 6:25 ಇರುತ್ತದೆ. ಪೂಜೆಗೆ ಇನ್ನೊಂದು ಶುಭ ಮುಹೂರ್ತ ಬೆಳಿಗ್ಗೆ 7:13 ಮಧ್ಯಾಹ್ನ 12:33 ಹಾಗೆ ಅಭಿಜಿತ್ ಮುಹೂರ್ತ. ಈ ದಿನ ಅಭಿಜಿತ್ ಮುಹೂರ್ತವು ಮಧ್ಯಾಹ್ನ 12:16 ಮಧ್ಯಾಹ್ನ 1 ವಸಂತ ಪಂಚಮಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ, ಸ್ನಾನ ಮಾಡಿದ ನಂತರ ಮಡಿ ಬಟ್ಟೆಯನ್ನು ಧರಿಸಬೇಕು. ಅದರಲ್ಲೂ ಹಳದಿ ಅಥವಾ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ನಂತರ ಪೂಜಾ ಸ್ಥಳದಲ್ಲಿ ಸರಸ್ವತಿಯನ್ನು ಪ್ರತಿಷ್ಠಾಪಿಸಿ ಸರಸ್ವತಿಗೆ ಅರಿಶಿನ ಕುಂಕುಮವನ್ನು ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಿ. ನಿಮ್ಮ ಮನೆಯಲ್ಲಿ ಸರಸ್ವತಿಯ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದನ್ನು ಸ್ಥಾಪನೆ ಮಾಡಿ ಸರಸ್ವತಿ ದೇವಿಗೆ ಅರಿಶಿನ ಕುಂಕುಮವನ್ನು ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಿ ನಂತರ 2 ದೀಪವನ್ನು ಹಚ್ಚಿ ನೈವೇದ್ಯವಾಗಿ ಏನಾದರೂ ಸಿಹಿ ತಿಂಡಿಯನ್ನು ಅರ್ಪಿಸಿ ಹಣ್ಣುಗಳನ್ನು ಅರ್ಪಿಸಿ ಹಾಗೆ ನಿಮ್ಮ ಮನೆಯಲ್ಲಿರುವ ಪುಸ್ತಕ, ಪೆನ್ನು, ಪೆನ್ಸಿಲು ಈ ಥರ ಮಕ್ಕಳು ಬಳಸುವಂತಹ ವಸ್ತುಗಳು ಅಂದರೆ ವಿದ್ಯೆಗೆ ಬಳಸುವಂತಹ ವಸ್ತುಗಳನ್ನು ಸರಸ್ವತಿಯ ಮುಂದಿಟ್ಟು ಪೂಜೆ ಮಾಡಿ. ಅದರಲ್ಲೂ ಈ ಪೂಜೆಯನ್ನು ನಿಮ್ಮ ಮಕ್ಕಳಿಂದ ಮಾಡಿಸಿ, ಇದರಿಂದ ತುಂಬ ಒಳ್ಳೆಯದು. ಇನ್ನು ನಿಮ್ಮ ಮನೆಯಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟ ವಸ್ತುಗಳಿದ್ದರೆ ಅವನ್ನು ಕೂಡ ಸರಸ್ವತಿ ದೇವಿಯ ಮುಂದಿಟ್ಟು ಅದಕ್ಕೆ ಹೂವನ್ನು ಅರ್ಪಿಸಿ ಅರಿಶಿನ ಕುಂಕುಮವನ್ನು ಇಟ್ಟು ಆ ವಸ್ತುಗಳಿಗೂ ಸಹ ಪೂಜೆಯನ್ನು ಸಲ್ಲಿಸಿ. ಹಾಗೆ ಪೂಜೆ ಮಾಡಿ ಸರಸ್ವತಿ ದೇವಿಯ ಮೂಲ ಮಂತ್ರವಾದ ಓಂ ಐಂ ಸರಸ್ವತೈ ನಮಃ ಎಂಬ ಮಂತ್ರವನ್ನು ಪಠಿಸಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ ಬಾರಿ ಅಂದರೆ 2026ರಲ್ಲಿ ವಸಂತ ಪಂಚಮಿ ಯಾವ ದಿನ ಬಂದಿದೆ, ಪಂಚಮಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜೆಗೆ ಶುಭ ಸಮಯ ಯಾವುದು, ಪೂಜಾ ವಿಧಾನ ಹೇಗೆ, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.